ಅಂಬೇಡ್ಕರ್ ಅವರು ಒಬ್ಬ ಮಹಾನ್ ಜೂರಿಸ್ಟ್, ಒಬ್ಬ ಎಕಾನಮಿಸ್ಟ್, sociologist, a political theoretician, a great administrator, constitutional maker. ಇದರೆಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಮಹಾ ಮಾನವತೆಯಾಗಿ ಈ ದೇಶಕ್ಕೆ, ಈ ಜಗತ್ತಿಗೆ ಮಹಾನ್ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಧುರೀಣ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಇಂತಹ ಒಬ್ಬ ಮಹಾನ್ ಧುರೀಣನ ಬಗ್ಗೆ ನಮ್ಮ ದೇಶದಲ್ಲಿ ದುರಾದೃಷ್ಟವಶಾತ್ ಅಂಬೇಡ್ಕರ್ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ನಾಯಕರು, ಅಂಬೇಡ್ಕರ್ ಅಂದ್ರೆ ಮೀಸಲಾತಿ, ಮೀಸಲಾತಿ ಅಂದ್ರೆ ಅಂಬೇಡ್ಕರ್, ಇಷ್ಟಕ್ಕೆ ಸೀಮಿತಗೊಳಿಸ್ತಕ್ಕಂಥ ಸಂಕುಚಿತ ಮನೋಭಾವವನ್ನ ನಮ್ಮ ದೇಶದಲ್ಲಿ ನಾವು ಕಾಣ್ತೀವಿ. ನನ್ನ ಅಭಿಪ್ರಾಯದಲ್ಲಿ ಅದು ತಪ್ಪು. ಆ ರೀತಿ ನಾವು ಮಾಡಿದ್ದನ್ನ ಸರಿಪಡಿಸಿಕೊಳ್ಳಬೇಕಾಗಿದೆ. ಈ ದೇಶದಲ್ಲಿ 6,50,000 ಹಳ್ಳಿಗಳಿವೆ. ಈ ಎಲ್ಲ ಹಳ್ಳಿಗಳಲ್ಲಿ ಹರಿದು ಹಂಚೋಗಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ 25% ಜನರನ್ನ ಸಂಘಟನೆ ಮಾಡಿ, ಬಾಯಿಲ್ಲದವರಿಗೆ ಮಾತನ್ನು ನೀಡಿ, ನ್ಯಾಯಕ್ಕಾಗಿ, ಸ್ವಾಭಿಮಾನಕ್ಕಾಗಿ, ಶೋಷಣೆಯ ವಿರುದ್ಧ ಹೋರಾಡುವಂತ ಚೈತನ್ಯ ತುಂಬಿದವರು ಡಾಕ್ಟರ್ BR ಅಂಬೇಡ್ಕರ್. ಹಾಗಾಗಿ BR ಅಂಬೇಡ್ಕರ್ ಅವರು ಅನ್ಡಿಸ್ಪ್ಯೂಟೆಡ್ಲಿ was the champion and leader of scheduled castes and scheduled tribes. ಆದರೆ ಅಷ್ಟೇನ ಅಂಬೇಡ್ಕರ್ ಅವರು ಕಾನೂನು ಸಚಿವರಾಗಿ ಭಾರತ ಪಾರ್ಲಿಮೆಂಟ್ ನಲ್ಲಿ ಮಹಿಳೆಯರಿಗಾಗ್ತಕ್ಕಂಥ, ಅದರಲ್ಲೂ ಹಿಂದೂ ಮಹಿಳೆಯರಿಗಾಗ್ತಕ್ಕಂಥ ಅನ್ಯಾಯನ ಸರಿಪಡಿಸಬೇಕು ಅಂತೇಳಿ ಹಿಂದೂ ಕೋಡ್ ಬಿಲ್ ಅನ್ನು ಜಾರಿಗೆ ಮಂಡಿಸಿದರು. ಆದರೆ ದುರಾದೃಷ್ಟವಶಾತ್ ಆಗಿನ ಕಾಲಕ್ಕೆ ಆ ಬಿಲ್ಗೆ ಸಪೋರ್ಟ್ ಸಿಗದೆ ಆ ಬಿಲ್ ಬಿದ್ದೋಯ್ತು. ಅದರಿಂದ ನೊಂದು ನಾನು ಪ್ರತಿಪಾದಿಸಿದಂತ ಒಂದು ವಿಚಾರಕ್ಕೆ ಮಾನ್ಯತೆ ಸಿಗಲಿಲ್ಲ. ಇಡೀ ಭಾರತ ದೇಶದ ರಾಜಕೀಯ ಇತಿಹಾಸದಲ್ಲಿ ಯಾರಾದರೂ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಿದ್ದಾರೆ ಅಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್. ಆವತ್ತವರು ರಾಜೀನಾಮೆ ಕೊಟ್ಟಿರೋ ಪರಿಣಾಮವಾಗಿ ಇವತ್ತು ಮಹಿಳೆಯರಿಗೆ ಅದು ಮೇಂಟೆನೆನ್ಸ್ ಆಗ್ಬೋದು, ವಾರಸುದಾರಿಕೆ ಆಗ್ಬೋದು, ಆಸ್ತಿಯಲ್ಲಿ ಹಕ್ಕು ಆಗ್ಬೋದು, ಮದುವೆ ಆಗ್ಬೋದು, ಡೈವರ್ಸ್ ಆಗ್ಬೋದು, ಅಡಾಪ್ಷನ್ ಆಗ್ಬೋದು, ಈ ರೀತಿ ಅನೇಕ ವಿಚಾರಗಳಲ್ಲಿ ಮಹಿಳೆಯರು ಇವತ್ತು ಏನು ಹಕ್ಕುಗಳನ್ನು ಅನುಭವಿಸ್ತಾ ಇದ್ದಾರೋ ಅದರ ಹಿಂದೆ ಅಂಬೇಡ್ಕರ್ ಅವರ ಕೊಡುಗೆ ಇದೆ ಅಂತಕ್ಕಂಥದ್ದನ್ನ ಈ ದೇಶದ ಯಾರೂ ಕೂಡ ಮಾಡಿಲ್ಲ. ವೈಸ್ರಾಯ್ ಕ್ಯಾಬಿನೆಟ್ ನಲ್ಲಿ